ಸ್ನೇಹಿತರೆ, ಕೊನೆಗೂ ನಾವು ಪಂಢರಪುರ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದಿದ್ದೀವಿ. ಇದುವೇ ಪಂಢರಪುರ ರೈಲ್ವೆ ಸ್ಟೇಷನ್ನು. ಇಲ್ಲಿ ನಿಮಗೆ ರಿಸರ್ವೇಷನ್ ಕೌಂಟ್ರ್ ಕೂಡ ಇದೆ. ಸೊ ಈಗ ನಾವು ಇಲ್ಲಿಂದ ಆಟೋ ಹತ್ಕೊಂಡು ನಮ್ಮ ಹೋಟೆಲ್ಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಇಲ್ಲಿ ಹೊರಗಡೆ ಬಂದರೆ ನಿಮಗೆ ಆಟೋ ಸ್ಟ್ಯಾಂಡ್ ಸಿಗುತ್ತೆ. ಇಲ್ಲಿ ಇವರು ದೇವಸ್ಥಾನ ಹತ್ರ ಹೋಗೋಕ್ಕೆ ನಿಮಗೆ ಒಂದು 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ನು. ಸೊ ಇಲ್ಲಿಂದ ನೀವು ಈಗೇನು ಪಂಢರಪುರ ಸ್ಟೇಷನ್ ಇಳಿದೆಯಲ್ಲ, ಇಳಿದ ತಕ್ಷಣ ನೀವು ಇಲ್ಲಿ ಕೆಳಗೆ ಬಂದುಬಿಟ್ಟು ಆಟೋದಲ್ಲಿ ಹತ್ಕೊಂಡು ಹೋಗ್ಬೋದು. ಸೊ ಈಗ ನಾವು ಇಲ್ಲಿಂದ ಈ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಕೊನೆಗೂ ನಾವು ಪಂಢರಪುರವನ್ನು ತಲುಪಿದ್ದೀವಿ. ಪಂಢರಪುರ ಸಂತರ ವಿಗ್ರಹಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ದಿಂಡಿ ಸಮಯದಲ್ಲಿ ಯಾವ ರೀತಿ ಸಂತರು ಅಂದರೆ ವಾರ್ಕರಿ ಜನಾಂಗದವರು ಇಲ್ಲಿ ಪಂಢರಪುರಕ್ಕೆ ಬರ್ತಾರೆ ಅನ್ನೋ ಒಂದು ವಿಗ್ರಹ ರೂಪದಲ್ಲಿ ಇಲ್ಲಿ ತೋರಿಸಿದ್ದಾರೆ. ನಾವು ಹೃದಯ ಭಾಗದಲ್ಲಿರುವಂತಹ ಪಂಢರಪುರದ ಹೃದಯ ಭಾಗದಲ್ಲಿದ್ದೀವಿ. ಇಲ್ಲಿಂದಲೇ ಮುಂದೆ ಹೋದರೆ ನಿಮಗೆ ಪಾಂಡುರಂಗ ವಿಠಲನ ದೇವಸ್ಥಾನ ಕೂಡ ಸಿಗುತ್ತೆ. ಮುಂದೆ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಶಿವಾಜಿಯ ಒಂದು ಪ್ರತಿಮೆ ಇದೆ. ಆ ಶಿವಾಜಿಯ ಪ್ರತಿಮೆ ಪಕ್ಕನೇ ನಿಮಗೆ ಇಲ್ಲಿ ಎಲ್ಲ ಸಂತರ ಒಂದು ವಿಗ್ರಹ ಕೂಡ, ಪ್ರತಿಮೆಗಳು ಕೂಡ ಇಲ್ಲಿದೆ. ಎಲ್ಲರೂ ನೋಡ್ಬೋದು. ತುಂಬ ಭಕ್ತರು ಇವತ್ತು ಇದ್ದಾರೆ. ಇಲ್ಲಿ ಆಟೋ ಸ್ಟ್ಯಾಂಡ್ಗಳಿದೆ ಇಲ್ಲಿ ಅಲ್ಲಲ್ಲಿ. ಇವತ್ತು ಏಕಾದಶಿ ಆಗಿರೋದ್ರಿಂದ ಈ ಒಂದು ಪಂಢರಪುರದಲ್ಲಿ ತುಂಬಾ ಒಂದು ಜನಸಂದಣಿಯನ್ನು ನಾವು ನೋಡಬಹುದು. ಇದು ಛತ್ರಪತಿ ಶಿವಾಜಿಯವರ ಚೌಕ್ ಅಂತಲೇ ಬರೆದಿದ್ದಾರೆ. ಅಂದರೆ ಚೌಕ್ ಅಂದರೆ ಇಲ್ಲಿ ಒಂದು ಸ್ಕ್ವೇರ್, ಅಂದರೆ ನೀವು ಇಂಗ್ಲೀಷಲ್ಲಿ ಸ್ಕ್ವೇರ್ ಅನ್ಬೋದು, ವರ್ತುಲ ಅನ್ಬೋದು. ನಾವೇನೋ ಯಾವುದೋ ನಮ್ಮ ಕನ್ನಡ ಭಾಷೆಯಲ್ಲಿ ವರ್ತುಲ ಅಂತೀವಿ. ಆ ಒಂದು ಜಾಗ ಇಲ್ಲಿ ಸರ್ಕಲ್ ಅಂತೀವಿ ಇಂಗ್ಲೀಷಲ್ಲಿ. ಸೊ ಈಗ ಹಿಂಗೆ ಸ್ಟ್ರೇಟ್ ಮುಂದೆ ಹೋದರೆ ನಿಮಗೆ ಪಂಢರಪುರದ ಬಸ್ ಸ್ಟ್ಯಾಂಡು ಮತ್ತು ನಿಮಗೆ ರೈಲ್ವೆ ಸ್ಟೇಷನ್ ಕೂಡ ಸಿಗುತ್ತೆ. ಈ ನೇರವಾದ ರಸ್ತೆನೇ ಮುಂದೆ ಬಂದರೆ ನೀವು ಇಲ್ಲಿ ಹಿಂಗೇ ಮುಂದೆ ಹೋದರೆ ಈಗ ಪಂಢರಪುರದ ದೇವಸ್ಥಾನ, ಪಾಂಡುರಂಗ ವಿಠಲನ ದೇವಸ್ಥಾನಕ್ಕೆ ಹೋಗ್ಬೋದು. ಮುಂದೆ ಚಂದ್ರಭಾಗ ನದಿಗೂ ಹೋಗ್ಬೋದು. ನಿಮ್ಗೆ ಗೊತ್ತಿರೋ ಹಾಗೆ ಭೀಮಾ ನದಿಯ ಒಂದು ಭಾಗ, ಒಂದು ಉಪನದಿ ಚಂದ್ರಭಾಗ ನದಿ. ಸೊ ಇಲ್ಲಿ ನೀವು ಕಾಣ್ಬೋದು. ಹಿಂಗೇ ಮುಂದೆ ಹೋದರೆ ನಿಮಗೆ ಈಗ ನಾವು ಆ ದೇವಸ್ಥಾನದ ಹತ್ತಿರನೂ ಕೂಡ ನಿಮಗೆ ಕರ್ಕೊಂಡು ಹೋಗ್ತೀನಿ. ನಿಮಗೆ ಅಲ್ಲೆಲ್ಲಿ ಏನೇನಿದೆ ಎಲ್ಲ ನಿಮಗೂ ತೋರಿಸ್ತೀನಿ. ಸೊ ಅಲ್ಲಿ ಯಾವ್ಯಾವ ಅಂಗಡಿಗಳಿದ್ದಾವೆ, ಯಾವ ರೀತಿ ದೇವಸ್ಥಾನ ಇದೆ, ಯಾವ ರೀತಿ ನೀವು ಅಲ್ಲಿ ದರ್ಶನ ಪಡಿಬೋದು. ಇವತ್ತಾಗುತ್ತೋ ನಮಗೆ ದರ್ಶನ ಪಡೆಯೋಕ್ಕೆ, ಇಲ್ಲ ಅಥವಾ ನೋಡೋಣ. ಸೊ ಇವತ್ತು ಏಕಾದಶಿ ಆಗಿದ್ದರಿಂದ ಸಿಕ್ಕಾಪಟ್ಟೆ ಜನಗಳು ಇದ್ದಾರೆ. ನೋಡೋಣ ಬನ್ನಿ ಮುಂದೆ ಏನಾಗುತ್ತೆ, ಏನೆಲ್ಲ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಕಾಯ್ತಾಯಿರಿ. ಈಗ ನಾವು ಪಂಢರಪುರದ ದೇವಸ್ಥಾನದ ಮುಖ್ಯ ರಸ್ತೆಗೆ ನಾವು ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಏನೇನು ಕಾಣುತ್ತೆ, ಏನೇನು ಸಿಗುತ್ತೆ, ಹೇಗೆ ಹೋಗಬೇಕು, ಎಲ್ಲ ಒಂದು ಮಾಹಿತಿ ಕೊಡ್ತೀನಿ. ಇಲ್ಲಿ ನೋಡಿ, ನಮಗೂ ಕೂಡ ವೇದ ಈ ಥರ ಇಲ್ಲಿ ನಾಮಗಳನ್ನ ಹಾಕ್ತಾರೆ. ಸೊ ನಾಮಗಳನ್ನು ಹಾಕ್ಕೊಂಡು राहून रे लावले. अरे आम्हाला बी लावा. अरे पांडुरंगा पूर भरले. बस लगा लो. सबको दे रहा है ना, लगा है. आज हे पांडुरंगा इकडे लावा. लाव रे त्याला. लाव त्याला लाव. लाल काला नहीं लगाना. आपका भी करो. आपको भी लगाओ. आपका भी करो. किसी के
ನೋಡಿ ಇಲ್ಲಿ ಇದಕ್ಕೆ ನೋಡಿ ಇಲ್ಲಿ ಇದನ್ನು ಭಜನೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಹೆಚ್ಚಾಗಿ. ಸೊ ಈ ಥರ ನೀವು ಕಾಣಬಹುದು ಎಲ್ಲ ಥರದ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಅಂಗಡಿಗಳನ್ನು ನೀವು ಇಲ್ಲಿ ಕಾಣಬಹುದು. ನೇ ಇಲ್ಲೂ ಕೂಡ ನೀವು ಕಾಣಬಹುದು. ನೋಡಿ ಇಲ್ಲಿ ಎಲ್ಲ ಕಾಂಪ್ಲೆಕ್ಸ್ಗಳು ಇದೆ ಇಲ್ಲಿ. ಹೆಚ್ಚು ಕಡಿಮೆ ಎಲ್ಲ ಹಳ್ಳಿ ಜನ ಇಲ್ಲಿ ಈ ಥರ ಇಲ್ಲಿ ಸಾಮಾನುಗಳನ್ನ ತೊಗೊತಾರೆ. ಭಜನೆ ಮಾಡೋಕ್ಕೆ ಇದು ತುಂಬ ಕಾಮನ್ ಇಲ್ಲಿ ಕೂಡ ನಿಮಗೆ ಎಲ್ಲ ಥರದ ಬಟ್ಟೆಗಳು ಎಲ್ಲ ಕಾಣುತ್ತೆ. ಇಲ್ಲಿ ಮುಂದೆ ನಿಮಗೆ ಕಾಣ್ತಾ ಇರೋದು ಗೋಪಾಲಕೃಷ್ಣ ಭಗವಾನ್ ಅಂತ ಬರೆದಿದ್ದಾರೆ. ಇದು ಹಿಂದೂ ಮಹಾಸಭಾ ನಡೆಸ್ಕೊಂಡು ಬರುವಂತಹ ಒಂದು ದೇವಸ್ಥಾನ. ಇದು ಒಂದು ಇಲ್ಲಿ ಸರ್ಕಲ್ಲು. ಈ ಸರ್ಕಲಲ್ಲಿ ಇಲ್ಲಿ ಬರೆದಿದ್ದಾರೆ ಶ್ರೀಕೃಷ್ಣ ದೇವಸ್ಥಾನ ಅಂತ. ಎಷ್ಟು ಅಂಗಡಿಗಳಿದೆ ನೋಡಿ ಇಲ್ಲಿ ಸುತ್ತಮುತ್ತ ಎಲ್ಲ ನೋಡಿ. ಎಲ್ಲ ಈಗ ಹೆಚ್ಚು ಕಡಿಮೆ ಇಲ್ಲಿ ಪಾದಯಾತ್ರೆ ಮಾಡಿಕೊಂಡೇ ಬರೋದು ಈ ಥರ ನೋಡಿ ಇಲ್ಲಿ. ಇದು ಶ್ರೀಕೃಷ್ಣ ಮಂದಿರ. ಇಲ್ಲಿ ನಾವು ಈಗ ಒಳಗೆ ಹೋಗಿ ದೇವಸ್ಥಾನದ ದರ್ಶನ ಮಾಡ್ಕೊಂಬರೋಣ. ಭಗವಾನ್ ಶ್ರೀಕೃಷ್ಣ ಮಂದಿರ ಅಂತ. ಅಂದರೆ ನೀವೀಗ ವಿಠ್ಠಲನ ದೇವಸ್ಥಾನಕ್ಕೆ ಹೋಗೋ ಮೊದಲು ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ಪದ್ಧತಿ ಇದೆ ಇಲ್ಲಿ. ನಿಜಕ್ಕೂ ಎಷ್ಟು ಜನಗಳ ಸಂಖ್ಯೆ, ಎಷ್ಟು ಜನ ಭಕ್ತರು, ನಿಜಕ್ಕೂ ಖುಷಿ ಪಡೋಂಥ ವಿಷಯ. ನಿಮಗೆ ಈ ದೇವಸ್ಥಾನಕ್ಕೆ ಹೋಗೋ ಮೊದಲು ಇಲ್ಲಿ ಆಂಜನೇಯನ ಮೂರ್ತಿ ಇದು, ಜೊತೆಗೆ ಭಗವಾನ್ ಕೃಷ್ಣನ ಒಂದು ಭವ್ಯವಾದಂತಹ ವಿಗ್ರಹನ ನಿಮಗೆ ತೋರಿಸ್ತೀನಿ. ಯಾರೋ ನೀವು ಈ ದೇವಸ್ಥಾನಕ್ಕೆ ಬಂದಿಲ್ಲವೋ ಅಂದರೆ ಪಂಡ್ರಾಪುರಕ್ಕೆ ಬಂದು ನೀವು ಇಲ್ಲಿ ಬಂದಿಲ್ವೋ, ಆ ದೇವಸ್ಥಾನ ನಾನು ನಿಮಗೆ ಖುದ್ದಾಗಿ ನಾನು ಬಂದು ತೋರಿಸ್ತಾ ಇದ್ದೀನಿ. ಭಗವಾನ್ ಇದು ಕೂಡ ವಿಠ್ಠಲನ ಒಂದು ವಿಗ್ರಹನೇ. ಕೃಷ್ಣನ ಅವತಾರ ವಿಠ್ಠಲನ ರೂಪದಲ್ಲಿ ಇಲ್ಲಿ ನೀವು ಕಾಣ್ಬೋದು. ज्ञानेश्वर मौर्य सदगुरु श्री कृष्ण